ಮುಳ್ಳು ಸುಮ್ಮನೆ ಬಿದ್ದಿತ್ತು, ನಾನೇ ತುಳಿದು ಗಾಯ ಮಾಡ್ಕೊಂಡಿದ್ದು. ಪಾಪ ಮುಳ್ಳಿನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ, ನಾನು ನೋಡ್ಕೊಂಡು ಹೆಜ್ಜೆ ಇಡಬೇಕಿತ್ತು. ಒಂದು ಸಣ್ಣ ಆಸೆ ಬದುಕ ನುಂಗಿದೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹೇಂದ್ರ ಎನ್ ರಾಜಂಗಳೆ. ವೀಕ್ಷಕರೇ, ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಕೆಲವೊಂದು ಅನುಭವದ ಮಾತುಗಳನ್ನು ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮ ಎದುರು ಹಂಚಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಒಂದೇ ಒಂದು ಮಾತು ಸಾಕು, ದೇಹಕ್ಕೆ ಆಗುವ ನೋವನ್ನು ಸಹಿಸಿಕೊಳ್ಳಬಹುದು, ಆದರೆ ಮನಸ್ಸಿಗೆ ಆಗುವ ನೋವನ್ನು ಸಹಿಸಿಕೊಳ್ಳೋದು ತುಂಬ ಕಷ್ಟ. ನಂಬಿಕೆ ದ್ರೋಹವನ್ನು ನಾವು ಯಾರನ್ನು ತುಂಬ ನಂಬಿರ್ತೇವೋ ಅವರೇ ಮಾಡ್ತಾರೆ. ದೇಹಕ್ಕೆ ಆಗುವ ನೋವನ್ನು ಸಹಿಸ್ಕೊಳ್ಬೋದು, ಆದರೆ ಒಂದ್ಸರಿ ಮನಸ್ಸಿಗೆ ಆದ ನೋವನ್ನು ಸಹಿಸೋದು ತುಂಬ ಕಷ್ಟ. ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಮೂಕನಂತಿರುವುದೇ ಒಳ್ಳೆಯದು. ಯಾಕಂದರೆ ಅತಿಯಾದ ಮಾತು ನಮ್ಮ ಬೆಲೆಯನ್ನು ಕಡಿಮೆ ಮಾಡುತ್ತೆ. ನಾವು ಓದುವುದನ್ನು ಲೋಕಜ್ಞಾನ, ಮಾತು ಬಂದರೂ ಕೆಲವರಿಗೆ ಅಹಂಕಾರ ತಲೆಗೇರಿಕೊಂಡಿದೆ. ಯಾವತ್ತೂ ಕೂಡ ಅಂಥವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ. ಆದರೆ ಒಳ್ಳೆತನ ಯಾವತ್ತೂ ಕೂಡ ಮನುಷ್ಯನನ್ನು ಕೈ ಬಿಡೋದಿಲ್ಲ. ಯಾಕಂದರೆ ನಾನು ಎಲ್ಲವನ್ನ ಜೀವನದಲ್ಲಿ ಅನುಭವಿಸಿದ್ದೇನೆ. ನಾನು ನನ್ನ ಜೀವನದಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಬದಲಾವಣೆ ಜಗದ ನಿಯಮ. ಬದಲಾವಣೆ ಬಿರುಗಾಳಿ ಜೋರಾದರೆ ದೋಣಿ ಮುಳುಗುತ್ತೆ. ಅಹಂಕಾರ ಹೆಚ್ಚಾದರೆ ವ್ಯಕ್ತಿತ್ವ ಎಲ್ಲವೂ ಕೂಡ ಮುಳುಗೋಗುತ್ತೆ. ಏನೋ ಮಾಡಿದ ಒಳ್ಳೆಯ ಕೆಲಸಗಳು ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುತ್ತವೆ. ಆ ಸಂಬಂಧದಲ್ಲಿ ಪ್ರೀತಿ ತುಂಬಾ ಇರುತ್ತೆ. ತಿನ್ನಲು ಬೇಸರ, ತಿಂದರೆ ನಮ್ಮ ಆರೋಗ್ಯಕ್ಕೆ ಹಿತಕರ. ಯಾರಿಗೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಅದು ಯಾವತ್ತೂ ಕೂಡ ಜಾಸ್ತಿ ಇರೋದಿಲ್ಲ. ಹಣವಿದ್ದರೆ ಅಪರಿಚಿತರು ಕೂಡ ನಿನಗೆ ಸಂಬಂಧಿಕರಾಗ್ತಾರೆ. ಅದೇ ಹಣ ಇಲ್ಲದೇ ಇದ್ದರೆ ಸಂಬಂಧಿಕರು ಕೂಡ ಅಪರಿಚಿತರಾಗಿಬಿಡ್ತಾರೆ. ನಮ್ಮ ಜೀವನದಲ್ಲಿ ಎರಡು ವಸ್ತುಗಳನ್ನು ಮಾತ್ರ ಯಾವತ್ತಿಗೂ ಕೂಡ ವ್ಯರ್ಥ ಮಾಡಬಾರದು. ನಾನು ನನ್ನ ಜೀವನದಲ್ಲಿ ಸಹಾಯ ನೀಡಿದ ಪ್ರೀತಿಯ ಒಂದು ಪರಿಚಯ ಆದವರನ್ನೆಲ್ಲರೂ ಕೂಡ ನಮ್ಮವರು ಅಂತ ಭಾವಿಸುವುದು. ಜನರು ಹಣ ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಇಡ್ತಾರೆ, ಆದರೆ ನಾನು ನನ್ನ ಜೀವನದಲ್ಲಿ ನೋಡಿದ್ದ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದಿಲ್ಲ. ಹಣ ಸುಳ್ಳು ಬಳಸಿಕೊಳ್ತಾರೆ ಅನ್ನೋದು ಸೂಕ್ತ ಸತ್ಯ. ಎಲ್ಲರೂ ನಮ್ಮವರಂತೆ ಕಂಡರೂ ಕೂಡ ಯಾರೂ ಇಲ್ಲಿ ನಮ್ಮವರಲ್ಲ, ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿರ್ತಾರೆ. ನಮ್ಮನ್ನು ಯಾರ್ಯಾರು ಪ್ರೀತಿ ಮಾಡ್ತಾರೋ ನನಗೆ ಒಂದು ಅರ್ಥ ಆಯಿತು, ನಾನು ಯಾರನ್ನ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಯಾರು ಪ್ರೀತಿ ಮಾಡ್ತಾರೋ ನಾನು ಅವ್ರ ಜೊತೆಗೆ ಇದ್ದು ಬಿಡ್ತೀನಿ, ಸರ್ವಕಾಲಕ್ಕೂ ಇರ್ತೀನಿ. ನನಗೆ ನಿಜವಾಗ್ಲೂ ಒಂದು ಅರ್ಥ ಆಗಿದೆ, ನನ್ನ ಯಾರು ನಾನು ಅವ್ರ ಜೊತೆಗೆ ಇದ್ದು ಬಿಡ್ತೀನಿ. ಡೌನ್ಲೋಡ್ ಶೇರ್ ಚಾಟ್. ಬಯಸಿದ್ದು ಸಿಗಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಕಷ್ಟವಾಗಬಾರದು. ನಮ್ಮನ್ನು ನಿರ್ಲಕ್ಷ್ಯ ಮಾಡಿದವರ ಎದುರು ನಿರೀಕ್ಷೆಗೂ ಸಿಗದ ಹಾಗೆ ಬದುಕಿ ತೋರಿಸಬೇಕು. ಯಾವತ್ತಿಗೂ ಕೂಡ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಬಾರದು. ಸುಳ್ಳು ಹೇಳಿ ಒಳ್ಳೆಯವನು ಅಂತ ಬಿಂಬಿಸಿಕೊಳ್ಳಬಾರದು. ಸತ್ಯ ಹೇಳಿದರೆ ಮನೆ ಕಟ್ಟಿದವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ನಗುವಿನೊಂದಿಗೆ ದಿನವನ್ನು ಆರಂಭಿಸಬೇಕು, ಆಗ ಇಡೀ ದಿನ ಸುಖಕರವಾಗಿರುತ್ತೆ. ಸಂಭ್ರಮದಿಂದ ಇರೋದೊಂದೇ ಜೀವನ. ಆ ಜೀವನವನ್ನು ನಗುತ್ತಾ ಪ್ರತಿ ಕ್ಷಣವನ್ನು ಆನಂದಿಸ್ತಾ ಕಳಿಬೇಕು. ನಾನು ಕೂಡ ನನ್ನ ಜೀವನದಲ್ಲಿ ಎಲ್ಲ ಅನುಭವಗಳನ್ನು ಅನುಭವಿಸಿ ನೊಂದು ಈಗ ಎಲ್ಲವನ್ನ ಮರೆತು ನೆಮ್ಮದಿಯಿಂದ ಬಾಳ್ತಾ ಇದ್ದೇನೆ. ನಾವು ಭೇಟಿಯಾಗುವ ಪ್ರತಿಯೊಬ್ಬರು ನಗುವಿನೊಂದಿಗೆ ಕಾಣಿಸ್ತಾರೆ. ಮನಸ್ಸಿಗೆ ನೆಮ್ಮದಿದ್ರೆ ಮಾತ್ರ ಬಾಳು ಬಂಗಾರವಾಗುತ್ತೆ. ಅರಮನೆ ಸಿಕ್ತುವಂಥ ನಿನಗೆ ಮೊದಲು ನೆರಳು ಕೊಟ್ಟ ಗುಡಿಸಲನ್ನು ಮರಿಬಾರ್ದು. ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬಾರ್ದು. ಜೀವನದಲ್ಲಿ ಮನುಷ್ಯ ಎಷ್ಟೋ ನೋವು ಅನುಭವಿಸ್ತಿರ್ತಾನೆ. ಗೌರವದಿಂದ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ ಯೋಚಿಸಿ. ನಮ್ಮಲ್ಲಿರುವ 5 ಬೆರಳುಗಳು ಒಂದಕ್ಕೊಂದು ಸಮನಾಗಿರೋದಿಲ್ಲ ಅಂದಮೇಲೆ ಇನ್ನು ಬೇರೆ ಬೇರೆ ಎಲ್ಲ ವಿಚಾರಗಳು ಹೇಗೆ ಸಮನಾಗಿರೋಕ್ಕೆ ಸಾಧ್ಯ? ಅದಕ್ಕಾಗಿ ಎಲ್ಲರೂ ಒಪ್ಪುವಂತೆ ಎಲ್ಲರೂ ಬದುಕುವುದಕ್ಕೆ ಆಗೋದಿಲ್ಲ. ನಕಲು ಮಾಡಲು ಸಾಧ್ಯವಿಲ್ಲ. ತಮ್ಮ ಸ್ವಂತ ಬುದ್ಧಿಯಿಂದ ಬರೆದು ಪಾಸ್ ಆಗಬೇಕು. ಅದೇ ನಿಜವಾದ ಜೀವನ. ಬಹಳಷ್ಟು ಕಳೆದುಕೊಳ್ತಾರೆ ಜೀವನದಲ್ಲಿ. ಸ್ನೇಹ ಬೆಳೆಸೋದು ತುಂಬ ಇಲ್ಲಿ ಮುಖ್ಯವಾಗುತ್ತೆ. ಸ್ನೇಹ ಬೆಳೆಸೋದು ನಿಮ್ಮ ತುಂಬಿದರೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಖಾಲಿಯಾದರೆ ನಿಮ್ಮ ಜೊತೆ ನಿಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರೆಲ್ಲ ಎಲ್ಲ ಘಟನೆಗಳು ನನ್ನ ವಿರುದ್ಧ ಆಗಿದೆ,
ಬೇಸರ ಮಾಡಿಕೊಂಡಿಲ್ಲ, ಯಾವ ಸಂತೋಷವೂ ಇಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಕೂಡ ಬದಲಾಗ್ತಾರೆ, ಅಷ್ಟೇ ಜೀವನ. ಅದನ್ನು ಅರ್ಥಕೊಂಡು ನಾವು ಬದುಕಬೇಕಷ್ಟೆ. ಈ ಬದಲಾಗುವ ಜಗತ್ತಿನೊಂದಿಗೆ ನಾವು ಅದೇ ರೀತಿ ಇದ್ದರೆ ನಮಗೆ ಎಲ್ಲಿ ನೆಮ್ಮದಿ ಇರೋದಿಲ್ಲ. ನಾವು ಕೂಡ ಆ ಒಂದು ಜಗತ್ತಿಗೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಾ ಸಾಗಬೇಕು, ಬದುಕಬೇಕು. ಅದೇ ನಿಜವಾದ ಒಂದು ಬದುಕು. ಯಾರನ್ನು ಕೂಡ ಪ್ರೀತಿಸಬೇಡಿ. ಸುಮ್ಮನೆ ನಿಮ್ಮನ್ನು ಪ್ರೀತಿಸೋರು ಕಣ್ಣಲ್ಲಿ ನೀರು ಈ ದಿನ ಕಳೆದುಕೊಂಡಾಗ ಆಗುವ ನೋವನ್ನು ಸಹಿಸಿಕೊಳ್ಳೋದು ಯಾವ ರೀತಿಯ ಪಾಠ ಕಲಿಸ್ತಾರೆ. ಯಾರನ್ನು ಅಷ್ಟು ಹಚ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಯಾರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ತುಂಬ ಹಚ್ಕೊಂಡ್ರೆ ಅವರು ದೂರವಾದಾಗ ನೋವು ತುಂಬ ಆಗುತ್ತೆ. ಎಲ್ಲರ ಮೆಚ್ಚುಗೆ ಪಡೆಯೋದಕ್ಕಿಂತ ಸಾಮರ್ಥ್ಯವನ್ನು ಅರ್ಥಕೊಂಡು ನಾವು ಬದುಕಬೇಕು. ಸ್ವಲ್ಪ ಉಳಿದಿಲ್ಲ. ಜೀವನ ಹೇಗೆ ಕಲಿಯೋದು, ಕರೆದು ಹೋಗಲಿ, ಬಹಳ ಪಯಣವಿದು. ಉಪಕಾರ ಮಾಡುವ ಮೊದಲು ಅವರ ಒಂದು ಪರೋಪಕಾರದ ಬಗ್ಗೆ ಅರ್ಥಕೊಳ್ಳೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ಜೀವಂತ ಇರುವಾಗಲೇ ನಾವು ಕೆಳಗೆ ಬೀಳದಂತೆ ನೋಡಿಕೊಳ್ಳುವ, ಸದಾ ನಮ್ಮ ಬೆನ್ನೆಲುಬಾಗಿರುವ ಸಂಬಂಧಗಳನ್ನು ನಾವು ಯಾವತ್ತೂ ಕೂಡ ಕಳೆದುಕೊಳ್ಬಾರ್ದು. ನಿಜವಾದ ಸಂಬಂಧಗಳನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು. ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ಅರ್ಥವಾಗುತ್ತಾ ಹೋಗುತ್ತೆ. ಅದನ್ನು ಅರ್ಥಕೊಂಡು ಬದುಕನ್ನು ಸಾಗಿಸಿದರೆ, ಬದುಕಿದ್ರೆ ಅದು ನಿಜವಾದ ಅರ್ಥ ಆಗುತ್ತೆ. ಯಾರು ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ನಮಗ್ ನಾವೇ ಫ್ರೆಂಡ್ಸು, ನಮಗ್ ನಾವೇ ಬಂಧು. ಆಯ್ತಾ? ಯಾರು ಇಲ್ದೇ ಇರೋರ್ಗೆ ದೇವ್ರೊಬ್ಬ ಇರ್ತಾನೆ.